ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆರ್ಸಿಬಿ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಹೈಕೋರ್ಟ್ನಿಂದ ಆದೇಶ ಸದ್ಯಕ್ಕಂತೂ ಈ ಕ್ಷಣಕ್ಕಂತೂ ಸರ್ಕಾರಕ್ಕೆ ಮತ್ತು ಪೊಲೀಸರ ಆಕ್ಷನ್ಗೆ ಸೆಟ್ ಬ್ಯಾಕ್ ಆಗಿದೆ. ಏನು ಹಾಗಾದರೆ ಯಾವ ರೀತಿ ತಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಮತ್ತೊಬ್ಬರ ಮೇಲೆ ಹಾಕೋದಕ್ಕೆ ಹೋಯಿತು ಸರ್ಕಾರ ಅನ್ನುವಂಥ ಗಂಭೀರ ಆರೋಪ ಕೇಳುವಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆ ಇದು. ಮತ್ತೊಂದು ಕಡೆ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಕಾಂಗ್ರೆಸ್ನಿಂದಾನೇ ಮಾಜಿ CM ಆಗಿದ್ದವರು, ಹಿರಿಯ ನಾಯಕರೊಬ್ಬರು ಸಿದ್ದರಾಮಯ್ಯನವ್ರಿಗೆ ಪಾಠ ಮಾಡಿದ್ದಾರೆ. ನೀವು ಮಾಡಿರೋದ್ರಿಂದ ಎಷ್ಟು ದೊಡ್ಡ ತಪ್ಪು ಸಂದೇಶ ಹೋಗಿದೆ ನೋಡಿ ಅಂತ. ಕೈ ಒಳಗಡೆನೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸಾಕ್ಷಿಯನ್ನು ಇದು ತೆರೆದಿಡ್ತಾ ಇದೆ. ಇಷ್ಟಾದ್ಮೇಲೂ ಸಿದ್ದರಾಮಯ್ಯನವರು ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಆದರೂ ಮುಂದಿನ ನಡೆ ತಿದ್ದುಕೊಳ್ತಾರಾ ಅನ್ನುವಂಥ ಚರ್ಚೆಯೂ ಶುರುವಾಗಿದೆ. ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ RCB ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ನಿಖಿಲ್ ಸೋಸಲೆ ಮತ್ತು ಇನ್ನಿತರರನ್ನು ಏನು ಅರೆಸ್ಟ್ ಮಾಡಲಾಗಿತ್ತಲ್ವ, ಏಕಾಏಕಿ ಅವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಆಕ್ರೋಶ ಸಿಡಿಯುತ್ತೆ. ತಪ್ಪು ಮಾಡಿದವರು ಎಲ್ಲರೂ ಈ KCA RCB ಸರ್ಕಾರ ಯಾರ್ಯಾರ್ದು ತಪ್ಪಿದೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಲಿ. ಸರ್ಕಾರ ತಮ್ಮದು ತಪ್ಪೇ ಇಲ್ಲ, ಒಂದು ಸಾಸಿವೆ ಕಾಳಷ್ಟು ತಪ್ಪಿಲ್ಲ ಅಂಥೇಳಿ ಮತ್ತೊಬ್ಬರನ್ನು ಜೈಲಿಗೆ ತುಂಬೋ ತನಕ ಆ್ಯಕ್ಷನ್ ತೊಗೊಂಡ್ರೆ ಇದು ಸರಿಯಾಗಲ್ಲ ಅನ್ನುವಂಥ ಅಭಿಪ್ರಾಯನೂ ಬಂತು. ಅದೇ ರೀತಿಯಲ್ಲಿ RCB ಇನ್ನಿತರರು ತಮ್ಮನ್ನು ಅರೆಸ್ಟ್ ಮಾಡಿರೋದ್ರ ವಿರುದ್ಧ ಇದು ಇಲ್ಲಿಗಲ್, ಗ್ರೌಂಡ್ಸೇ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಹೋಗಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಈಗ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ ಹೈಕೋರ್ಟ್. ಇವರ ಅರೆಸ್ಟ್ ಇಲ್ಲಿಗಲ್ ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟು. ಅಂದರೆ ಕೂಡಲೇ ರಿಲೀಸ್ ಮಾಡಿ. ಆದರೆ ಯಾರ್ಯಾರು ಇದ್ದಾರಲ್ಲ, ಯಾರನ್ನು ಅರೆಸ್ಟ್ ಮಾಡಲಾಗಿತ್ತಲ್ಲ, ಅವರು ಎಲ್ಲೂ ವಿದೇಶಕ್ಕೆ ಪ್ರಯಾಣ ಮಾಡಬಾರ್ದು, ಪಾಸ್ಪೋರ್ಟು ಎಲ್ಲ ಸರೆಂಡರ್ ಮಾಡಬೇಕು ಮತ್ತು ವಿದೌಟ್ ಪರ್ಮಿಷನ್ ಎಲ್ಲೂ ಹೋಗಬಾರ್ದು, ಅವರು ವಿಚಾರಣೆಗೆ ಸಹಕರಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಅವರು ಎದುರಿಸಬೇಕಾಗತ್ತೆ. ಆದರೆ ಇವರನ್ನು ಅರೆಸ್ಟ್ ಮಾಡಿರೋದು ಸರಿ ಇಲ್ಲ, ಈ ಗ್ರೌಂಡ್ಸೇ ಸರಿ ಇಲ್ಲ, ಮತ್ತು ಅರೆಸ್ಟ್ ಮಾಡುವಾಗ ಸೂಕ್ತವಾದ ಕಾರಣವನ್ನು ಕೊಡದೆ ಎತ್ತಾಕೊಂಡು ಬಂದಿದ್ದಾರೆ ಅಂತ ಏನು ವಾದ ಮಾಡಲಾಗಿತ್ತಲ್ಲ, ಅದನ್ನು ಮನ್ನಿಸಿದೆ ಕೋರ್ಟು ಮತ್ತು ಈ ಕ್ಷಣವೇ ಅವರನ್ನು ರಿಲೀಸ್ ಮಾಡಿ ಅಂತ ಹೇಳಿರೋದು. ಏನಂತ ಹೇಳಿದ್ದಾರೆ, ಅವ್ರ ಹೆಸರುಗಳು FIR ಅಲ್ಲಿ ಇರಲೇ ಇಲ್ಲ. ಆ ಕೋರ್ಟ್ ಅದನ್ನೇ, ಹೈಕೋರ್ಟ್ ಅದನ್ನೇ ನೋಟ್ ಮಾಡಿರೋದು ಪ್ರಮುಖವಾಗಿ. ಆ ಹೆಸರುಗಳೇ FIR ಅಲ್ಲಿ ಇರಲಿಲ್ಲ. ಮತ್ತು ಅರೆಸ್ಟನ್ನು ಎಕ್ಸಿಕ್ಯೂಟ್ ಮಾಡುವಾಗ, ಯಾರನ್ನೇ ಬಂಧಿಸುವಾಗ ಪೊಲೀಸರು ಅತ್ಯಂತ ಪ್ರಮುಖವಾದಂತಹ ಕಾರಣವನ್ನು, ಕ್ರೆಡಿಬಲ್ ಇನ್ಫಾರ್ಮೇಷನನ್ನು ಕೊಡಲೇಬೇಕಾಗತ್ತೆ. ಅದು ಎಷ್ಟು ದೊಡ್ಡ ತಪ್ಪು ಅವರು ಮಾಡಿರೋದು, 7 ವರ್ಷಕ್ಕೂ ಮೀರಿದ ಶಿಕ್ಷೆ ಆಗುವಂಥ ಅಪರಾಧವ ಏನು ಎತ್ತ ಇಂಥದ್ದೆಲ್ಲ ಕಂಡೀಷನ್ ಇರುತ್ತೆ. ಅರೆಸ್ಟ್ ಮಾಡೋದು ಯಾವಾಗ, ಎಷ್ಟು ಗಂಭೀರವಾದ ಕೇಸಲ್ಲಿ ಅನ್ನೋದನ್ನೆಲ್ಲ ಗಮನಿಸಿದೆ. ಮತ್ತು ಯಾವುದೇ ಇನ್ಫಾರ್ಮೇಷನ್ ಕೊಡದೇನೆ ಅರೆಸ್ಟನ್ನು ಎಕ್ಸಿಕ್ಯೂಟ್ ಮಾಡಿರೋದು ಹೇಗೆ ಅನ್ನೋದನ್ನೇ ಕೋರ್ಟು ಅರ್ಜಿದಾರರು ಯಾರಿದ್ರಲ್ಲ ಅವರ ವಾದವನ್ನು ಆಲಿಸಿ ಮನ್ನಿಸಿದೆ. ಮತ್ತು ಈ ರೀತಿ ಬಂಧಿಸೋದು ಪ್ರಮುಖವಾಗಿ ಇಲ್ಲಿ ಎಲ್ಲ ಕಡೆ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರ ಆರ್ಡರ್ ಮೇರೆಗೆ ಬಂಧಿಸಿರೋದು, ಅದು ಅವಕಾಶನೇ ಇಲ್ಲ. ಆ ರೀತಿ CM ಆರ್ಡರ್ ಮಾಡಿಕೊಂಡು ಬಂಧಿಸೋದಕ್ಕೆ ಅವಕಾಶ ಇಲ್ಲ, FIR ಅಲ್ಲೂ ಹೆಸರಿಲ್ಲದೆ ಅಂತಲೇ ವಾದ ಮಾಡಿದ್ದು ಅವರ ಪರ ವಕೀಲರು. ಕೇಸ್ ಇದ್ದಿದ್ದು ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, RCSPL, DNA ನೆಟ್ವರ್ಕ್ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCA. ಈಗ ಇವರನ್ನ ಮಾರ್ಕೆಟಿಂಗ್ ಹೆಡ್ಡು ಅವರು ಇವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ಯಾವ ಗ್ರೌಂಡ್ಸು ಇಲ್ಲ ಇಲ್ಲಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದೆ. ವಿಚಾರಣೆಗೆ ಎಲ್ಲರೂ ಸಹಕರಿಸಿ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳಿದ್ದು. ಎಲ್ಲ ಡಾಕ್ಯುಮೆಂಟ್ಸು ಮತ್ತೊಂದು ಪ್ರತಿಯೊಂದನ್ನು CS ವಶಕ್ಕೆ ಕೊಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿರೋದನ್ನು ಗಮನಿಸಿದ್ದೀವಿ. ಇವರಿಗೆಲ್ಲ ಜಾಮೀನಾಗಿದೆ ಈಗ. ಸೊ ಇವರನ್ನು ಅರೆಸ್ಟ್ ಮಾಡಿರೋ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತು ಪೊಲೀಸರ ಈ ಆ್ಯಕ್ಷನ್ಗೆ ಸೆಟ್ ಬ್ಯಾಕ್ ಆಗಿರೋದು. ಆದರೂ ಒಂದು ಎಕ್ಸ್ಪೆಕ್ಟೆಡ್, ಇದು ಇಲ್ಲೂ ಒಂದು ಬೃಹನ್ ನಾಟಕ ನಡೀತಾ ಈ ಯಾರು ನಿಖಿಲ್ ಸೋಸಲೆ ಅವ್ರನ್ನ ಅರೆಸ್ಟ್ ಮಾಡುವಲ್ಲಿಯೂ ಅನ್ನೋ ಚರ್ಚೆನೂ ಆಗಿತ್ತು. ಏನಂತ, ಇವ್ರನ್ನ ಅರೆಸ್ಟ್ ಮಾಡೋ ಗ್ರೌಂಡೇ ಸರಿ ಇಲ್ದಿದ್ರೆ ಅರೆಸ್ಟ್ ಮಾಡಿದ್ವಿ ಅಂತಲೂ ಆಗುತ್ತೆ. ಅವರು ಬಿಟ್ಕೊಳ್ಳೋದು ಅಂದರೆ ಬಿಡಿಸ್ಕೊಳ್ಳೋದಕ್ಕೂ ಈಸಿಯಾಗಿ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಸಹಜವಾಗಿ CM ಆದೇಶದ ಮೇರೆಗೆ ಬಂಧಿಸೋದಕ್ಕೆ ಎಲ್ಲ ಆಗುತ್ತೆ, ಬಟ್ ಬಂಧಿಸಿದ್ದಾರೆ. ಸೊ ಜನರ ಕಣ್ಣಿಗೆ ಬಂಧಿಸಿದ್ರು, ಯಾರನ್ನೋ ಒಬ್ಬರನ್ನು ಬಂಧಿಸಿದ್ರು, ಆ್ಯಕ್ಷನ್ ಆಯಿತು ಅಂದಂಗೆ ಕಾಣುತ್ತೆ. 2 ದಿನಕ್ಕೆ ಅವರು ಆಚೆ ಬರೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಯಾಕಂದರೆ ಗ್ರೌಂಡ್ಸು CM ಆದೇಶ, ಬಾಯಿ ಮಾತಲ್ಲಿ ಆದೇಶ ಕೊಟ್ಟು ಅಥವಾ ಮೌಖಿಕ ಆದೇಶ ಕೊಟ್ಟು ಅಥವಾ ಏನೋ ಒಂದು ರೀತಿಯಲ್ಲಿ CM ಆದೇಶದ ಮೇರೆಗೆ ಬಂಧಿಸಿದ್ದಾರೆ ಅನ್ನುವಂಥದ್ದೇ ಗ್ರೌಂಡ್ಸ್. ಇದೊಂದು ವಿಚಾರವೇ ಅವ್ರಿಗೆ ಜಾಮೀನು ಸಿಗೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆಲ್ಲ ಚರ್ಚೆ ಆಗಿತ್ತು. ಹಾಗಾಗಿ ಇದೆಲ್ಲ ಕಣ್ಣೀರು ಒರೆಸುವಂಥ ಪ್ರಯತ್ನವ, ಯಾರನ್ನೋ
ಬಲಿ ಹಾಕಿದ್ವಿ ಅನ್ನೋ ರೀತಿಯಲ್ಲಿ ಆ ಕ್ಷಣಕ್ಕೆ ತೋರಿಸೋದಕ್ಕೆ ಅಂತಲೂ ಚರ್ಚೆ ಆಗಿತ್ತು. ಒಟ್ಟಾರೆಯಾಗಿ ಇಲ್ಲಿ ಪ್ರತಿಯೊಂದೂ ಕೂಡ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ಗಳಾಗಿ ಕಾಣ್ತಿರೋದು. ಹೈಕೋರ್ಟ್ ಇನ್ನಷ್ಟು ಡೀಟೇಲ್ ಆಗಿ ವಾದ ಪ್ರತಿವಾದಗಳನ್ನು ಆಲಿಸ್ತಾ ಮುಂದೆ ವಿಚಾರಣೆಯನ್ನು ಕೈಗೆತ್ತಿಕೊಂಡಾಗ ನೋಡಬೇಕು ಯಾವ ಆಯಾಮ ತಗೊಳುತ್ತೆ ಅಂತ. ಇಷ್ಟೆಲ್ಲ ಓಪನ್ ಆಗಿ ಕಾಣಿಸ್ತಾ ಇದೆ. ಬಟ್ ಸರ್ಕಾರ ಮಾತ್ರ ತಮಗೆ ತಪ್ಪಿಲ್ಲ ಅಂತಿದ್ದಾರೆ. CM ಸಾಹೇಬ್ ಸಿದ್ದರಾಮಯ್ಯನವರ ವರಸೆಯೇ ಜನರನ್ನೇ ಬೆಕ್ಕಸ ಬೆರಗಾಗುವಂತೆ ಮಾಡಿರೋದು. ಯಾಕಂದರೆ ನನಗೆ ಇನ್ಫಾರ್ಮೇಷನ್ನೇ ಇರಲಿಲ್ಲ ಅಂತಾರೆ. 3:15 ಸಾವಾಗಿದೆ, ಮೊದಲು ಸಾವು. ಅದ್ರ ಕಾರ್ಯಕ್ರಮ ನಡೆಯುತ್ತೆ, ಸ್ಟೇಡಿಯಂಗೆ ಹೋಗಿ ಅಂತ CM ಇದ್ದ ವೇದಿಕೆಯಿಂದನೇ ಅನೌನ್ಸ್ಮೆಂಟೂ ಆಗುತ್ತೆ. DCM ಸ್ಟೇಡಿಯಂಗೆ ಹೋಗಿ ಅಂತ ಹೇಳ್ತಾರೆ. ಸತ್ಯವತಿ DPAR ಕಾರ್ಯದರ್ಶಿ ಸತ್ಯವತಿಯವರು ಕೂಡ ಸ್ಟೇಡಿಯಂ ಹೋಗೋಕ್ಕೆ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೂ ಸ್ಟೇಡಿಯಂಗೂ ನಮಗೂ ಸಂಬಂಧ ಇಲ್ಲ, ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇರಲಿಲ್ಲ ಅಂತ ಹೇಳ್ತಾರೆ. ನನಗೆ ದಯಾನಂದ್ ಅವರು, ಅವತ್ತು ಕಮಿಷನರ್ ಆಗಿದ್ದ ದಯಾನಂದ್ ಅವರು ಇನ್ಫಾರ್ಮೇಷನ್ ಕೊಡಲಿಲ್ಲ, ಸಿಗ್ನಲ್ಲು ಮತ್ತೊಂದು ಏನೂ ಇರಲಿಲ್ಲ, ಕಮ್ಯುನಿಕೇಷನ್ನೇ ಆಗಿಲ್ಲ, ಅದಕ್ಕೆ ನಾನು ಮೊಮ್ಮಗನ ಜೊತೆ ದೋಸೆ ತಿನ್ನಕ್ಕೆ ಹೋಗಿದ್ದೆ, ನನಗೆ ಗೊತ್ತೇ ಇರಲಿಲ್ಲ ಸಾವಾಗಿರೋದು ಅಂತಾರೆ. ಹಾಗಾದರೆ ಪೊಲೀಸರು ವಾಕಿ ಟಾಕಿ ಇಟ್ಕೊಂಡಿರಲಿಲ್ವಾ? ನಿಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ, ಅಲ್ಲೇನೋ ಸಿಕ್ಕಾಪಟ್ಟೆ ಜನ ಸೇರಿದ್ರು, ಜಾಮು ಮತ್ತೊಂದು ಸೆಲ್ ಫೋನ್ ನೆಟ್ವರ್ಕ್ ಪ್ರಾಬ್ಲಮ್ಮು ಆಗಿತ್ತಾ, ಬೇರೆ ಏನಾದ್ರು ಇಶ್ಯೂಸ್ ಇತ್ತಾ ಗೊತ್ತಿಲ್ಲ, ಅಲ್ಲಿ ಏನೇನು ವ್ಯವಸ್ಥೆಗಳಾಗಿದ್ವು ಅಂತ. ಆದರೆ ರೇಡಿಯೋ ಸಿಗ್ನಲ್ಸ್ ಮೂಲಕ ವರ್ಕ್ ಆಗುವಂಥ ವಾಕಿ ಟಾಕಿನೂ ವರ್ಕ್ ಆಗ್ತಿರ್ಲಿಲ್ವಾ? ಇಂಥದ್ದೆಲ್ಲ ಸಹಜ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಎಲ್ಲ ಮಂತ್ರಿಗಳಿದ್ವು, ನಿಮ್ಗೊಬ್ರಿಗೆ ಇನ್ಫಾರ್ಮ್ ಮಾಡ್ಬೇಕಂತಿರಲಿಲ್ಲ. ಹೋಮ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲ ಮಿನಿಸ್ಟ್ರುಗಳಿದ್ರು, ಯಾರಿಗೂ ಇನ್ಫಾರ್ಮೇಷನ್ ಬಂದಿಲ್ಲ. 2 ಗಂಟೆಗಳ ಕಾಲ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಇಷ್ಟೆಲ್ಲ ನಡೆಯುತ್ತೆ ಅಂದರೆ ಯಾರಾದರೂ ನಂಬಕ್ಕಾಗತ್ತಾ? ಇಷ್ಟೆಲ್ಲ ವಾದ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಿದೆ. ಸರಿ ಆಗಿದ್ದಾಗ ಹೋಯ್ತು, ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೋಡೋದು ಜಾಣತನ ಆಗಿತ್ತು. ಆದರೆ ಈ ರೀತಿ ಹಠ ಹಿಡಿದಿದ್ದಾರೆ. ಮಾಧ್ಯಮದವರು ಮೈಕ್ ಹಿಡಿದ ತಕ್ಷಣ ಅವ್ರನ್ನ ಹೆದರಿಸಿ, ಏನಪ್ಪ ಏನು ತಮ್ಮ ಇಲ್ಲಿ ಕೇಳಿಸ್ಕೊ, ನೀನೇನೋ ಬಾಯಿಗೆ ಬಂದಂಗೆ ಹೇಳ್ಬಿಡ್ತೀಯಾ, ಕಣ್ಮುಚ್ಕೊಂಡು ಬರೀತೀಯಾ ಅಂದ್ಕೊಂಡು ಅವರದ್ದೇ ಆದಂಥ ವಾದ ದಿನಕ್ಕೊಂದು ಮಾಡ್ತಿದ್ದಾರೆ. ಅವರು ಒಂದು ದಿನ ಹೇಳ್ತಾರೆ, ನನಗೆ CS ಬಂದು ಹೇಳಿದ್ರು, ನನಗೆ ಒಪ್ಕೊಂಡೆ, KSA ಅವರು ನನ್ನನ್ನು ಇನ್ವೈಟ್ ಮಾಡಿದ್ದು, ನಮ್ದೆಲ್ಲ ಕಾರ್ಯಕ್ರಮ ಅದು, ರಾಜ್ಯಪಾಲರನ್ನು ಕರೆದಿದ್ದೀನಿ ಅಂದರು ಅಂತಾರೆ. ಒಂದಿನ ನಾನೇ ರಾಜ್ಯಪಾಲರನ್ನ ಕರೆದೆ ಅಂತಾರೆ. ರಾಜ್ಯಪಾಲರಿಗೆ ನಾನು ಹೋಗ್ತಿದ್ದೀನಿ, ನೀವು ಬನ್ನಿ ಅಂತಾರೆ. ಎಲ್ಲದರಲ್ಲೂ ಕೂಡ ಗೊಂದಲ ಎದ್ದು ಕಾಣಿಸ್ತಾ ಇದೆ. ಇದರ ನಡುವೆ ಈಗ ಹೈಕೋರ್ಟ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳು ಅತ್ಯಂತ ಪ್ರಮುಖವಾದದ್ದು. ಯಾಕಂದರೆ ವಿಡಿಯೋ ಸಮೇತ ಎಲ್ಲ ಸಾಕ್ಷಿಗಳಿವೆ. ಮೊದಲನೇದಾಗಿ ಸರ್ಕಾರಕ್ಕೆ KSA RCB ಅವ್ರನ್ನ ಇದರಲ್ಲಿ ಫಿಟ್ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದರೆ ಅವ್ರು ನಮ್ಮ ಬುಡಕ್ಕೆ ತರ್ತಾರೆ. ಆಮೇಲೆ RCB ಮೇಲೆ ಕೇಸ್ ಹಾಕಿದ್ರೆ ನೀವು ಒಪ್ಕೊಂಡಿದ್ರಲ್ವಾ, ನಿಮಗೆ ಗೊತ್ತಿರಲಿಲ್ವಾ, ನೀವು ಯಾಕೆ ಒಪ್ಕೊಂಡ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಅವರನ್ನು ಅಲ್ಲಿ ಕೇಸ್ ಹಾಕಿ FIR ಹಾಕಕ್ಕೆ ಮನಸ್ಸಿರಲಿಲ್ಲ. ಗೊತ್ತು ನಮಗೆ, FIR ಆಗಿದ್ದೇ ಕೋರ್ಟ್ ಮಧ್ಯಪ್ರವೇಶ ಮಾಡಿದ ಮೇಲೆ, ಅಲ್ಲಿ ತನಕ FIR ಕೂಡ ಆಗಿರಲಿಲ್ಲ. ಈಗ ಅನಿವಾರ್ಯವಾಗಿ FIR ಹಾಕಿದ್ರು, ಅದು ಅರೆಸ್ಟ್ ಮಾಡಿದ್ದು ತಮ್ಮದೇ ಆದ ರೀತಿಯಲ್ಲಿ ಬಿಟ್ಟು ಕೊಡೋದಕ್ಕೆ, ಅವರನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶ ಇರೋ ರೀತಿಯಲ್ಲಿ, ಟೆಕ್ನಿಕಲಿ ಚಾನ್ಸಸ್ ಇರೋ ರೀತಿಯಲ್ಲೇ ಅರೆಸ್ಟು ಮಾಡಿದ್ರು. ಹಾಗಾಗಿ ಈ ಕೇಸಲ್ಲಿ ಎಲ್ಲೂ ತಾವು ಸಿಕ್ಕಾಕೊಳ್ಳೋದ ರೀತಿಯಲ್ಲಿ ಮೈಗೆ ಎಣ್ಣೆ ಹಚ್ಕೊಳ್ಳೋ ಪ್ರಯತ್ನ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ನೋಡಬೇಕು ಕೇಸ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಇದು ಒಬ್ಬರಿಬ್ಬರದ್ದಲ್ಲ, ಎಷ್ಟು ಜನರ ಜೀವ ಹೋಯಿತು, ಅಷ್ಟು ಜನರ ಜೀವಕ್ಕೆ ಬೆಲೆಯೇ ಇಲ್ಲ ಅನ್ನೋ ರೀತಿ ತಮಗೆ ಯಾರಿಗೂ ಸಂಬಂಧ ಇಲ್ಲದೆ ಈಗ ಓಡಾಡ್ತಾ ಇದ್ದಾರೆ. ಹಾಗಾಗಿ ಅಸಮಾಧಾನ RCB, KSA, ಸರ್ಕಾರ, ಪೊಲೀಸರು ಎಲ್ಲರೂ ಇದರ ಹೊಣೆಯನ್ನು ಹೊರಬೇಕಾಗತ್ತಲ್ವ. ಸಿಂಪಲ್ ನಿರ್ಲಕ್ಷ್ಯ ಆಗಿದೆ ಅಲ್ಲಿ ಅನ್ನೋದಷ್ಟೇ ಕಾರಣ. ನೋಡಿ, ವೀರಪ್ಪ ಮೊಯ್ಲಿ ಅವರು ಈಗ ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರೇ RCBಗೆ ಬಂದಿರುವ ಕೆಟ್ಟ ಹೆಸರನ್ನು ಅಳಿಸಿ ಅಂತಿದ್ದಾರೆ. RCB ವಿನ್ ಆಯಿತು, ಅದಕ್ಕೆ ಸನ್ಮಾನ ಮಾಡೋದಕ್ಕಂತ ಹೋದರು. ಆದರೆ RCB ವಿಜಯದ ಬಗ್ಗೆ ಹೆಮ್ಮೆ ಪಡೋ ಬದಲು ಈಗ ಬೆಟ್ಟು ತೋರಿಸಿ ಈ ರೀತಿ ಹೆಸರು ಹಾಳಾಗಿದೆ. ನಾಳೆ RCB ಆಟ ಅಂದರೆ ಹೇಟ್ ಮಾಡಬೇಕು ಇಲ್ಲಿನ ಜನ. RCB ಅಂದರೆ ಯಮ ಅನ್ನೋ ರೀತಿಯಲ್ಲಿ ನೋಡ್ಬೇಕು, ಹಂಗಾಗಿದೆ ಅಲ್ವಾ ಪರಿಸ್ಥಿತಿ. ಅದಕ್ಕೆ ಬಂದಿರೋ ಕೆಟ್ಟ ಹೆಸರನ್ನು ಅಳಿಸಿ ಅಂತ ಸಿದ್ದರಾಮಯ್ಯನವ್ರಿಗೆ ವೀರಪ್ಪ ಮೊಯ್ಲಿ ಅವರು ಪತ್ರ ಬರೆದಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ಪ್ರಕರಣ ಸಂಬಂಧ ಅನಪೇಕ್ಷಿತ ಕ್ರಮ ಬೇಡ, ಕೆಲವೊಂದು ತಗೊಂಡಿರುವಂಥ ಕ್ರಮಗಳು, ಆತುರದ ನಿರ್ಧಾರಗಳ ಬಗ್ಗೆ ಪುನರ್ ವಿಮರ್ಶೆ ಮಾಡೋದು ಒಳ್ಳೆಯದು ಸಿದ್ದರಾಮಯ್ಯನವರೇ. ಆತುರದ ಅನಪೇಕ್ಷಿತ ಕ್ರಮಗಳು ಬೇಡ. RCB ತಂಡಕ್ಕೆ ಬಂದಿರೋ ಕೆಟ್ಟ ಹೆಸರನ್ನು ಅಳಿಸಿ ಮತ್ತೆ ಹೆಮ್ಮೆಯಿಂದ ಸಂಭ್ರಮಿಸುವಂಥ ವಾತಾವರಣವನ್ನು ಸೃಷ್ಟಿಸಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಾಜಿ CM ವೀರಪ್ಪ ಮೊಯ್ಲಿ ಅವರು ಬರೆದಿರುವ ಪತ್ರ. ಸೊ ಅದಾಗಿಲ್ಲ ಅಂತ ಅರ್ಥ ಅಲ್ವಾ? ಕಿವಿ ಹಿಂಡಿದ್ದಾರೆ ಹಿರಿಯ ನಾಯಕ. ವಿವಿಧ ತನಿಖೆ ನಡೆಸೋ ಬದಲು ನಿವೃತ್ತ ನ್ಯಾಯಾಧೀಶರು ತನಿಖೆಯನ್ನು ನಡೆಸಿ, ಈ ತನಿಖೆ 16 ತನಿಖೆಗಳ ಬದಲು ನಿವೃತ್ತ ನ್ಯಾಯಾಧೀಶರು ತನಿಖೆಯನ್ನು
ನಡೆಸಿ ತಕ್ಷಣ ವರದಿ ತರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಒಂದು ಪ್ರಕರಣದಿಂದ ಬೆಂಗಳೂರು ನಗರ ದಶಕಗಳಿಂದ ಕ್ರಿಕೆಟ್ ಕ್ಷೇತ್ರದಲ್ಲಿ ಗಳಿಸಿದ ವರ್ಚಸ್ಸೇ ಅಳಿಸಿ ಹಾಕದಂತಾಗಿದೆ. ಕರ್ನಾಟಕದ ಕ್ರಿಕೆಟ್ ಮಂಡಳಿಗೆ, ಕರ್ನಾಟಕದ ಕ್ರಿಕೆಟ್ ತಂಡಕ್ಕೆ ಅದು ಕೆಟ್ಟ ಹೆಸರಾದಂಗೆ ಆಯ್ತಲ್ವಾ. ಬೆಂಗಳೂರಿನ ಕ್ರಿಕೆಟ್ ಪಂದ್ಯಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋ ಕುರಿತು ವದಂತಿ ಆರೋಗ್ಯಕರ ಅಲ್ಲ. ಇದು ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಸೊ ತಮ್ಮ ಕುರ್ಚಿಗಾಗಿ ಅಥವಾ ತಮ್ಮ ಸರ್ಕಾರ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದಿಷ್ಟು ಒಳ್ಳೆ ಹೆಸರು ಮಾಡಿರುವಂಥ ಸಂಸ್ಥೆಗೆ ಅಥವಾ ಒಂದು ಟೀಮ್ಗೆ ಕಪ್ಪು ಮಸಿಯನ್ನೇ ಬಡ್ದು ಬಿಟ್ಟರೆ ಅದು ಏನು ಒಳ್ಳೇದು ಮಾಡ್ದಂಗೆ ಆಯಿತು. ಆ ಸನ್ಮಾನ ಕಾರ್ಯಕ್ರಮದ ಉದ್ದೇಶ ಆದರೂ ಏನಾಯಿತು ಕಡೆಗೆ ಅಲ್ವಾ. ಅದನ್ನೇ ಎಚ್ಚರಿಸ್ತಾ ಇರೋದು ವೀರಪ್ಪ ಮೊಯ್ಲಿ ಅವರು. RCB ಬಗ್ಗೆ ಬೊಟ್ಟು ಮಾಡಿ ತೋರಿಸೋದು ಖಂಡಿತ ಸರಿಯಲ್ಲ ಅಂತಿದ್ದಾರೆ ಅವರು. ಆತುರದ ಕ್ರಮಗಳಿಂದಾಗಿ ತಮ್ಮ ಆಡಳಿತಕ್ಕೆ ಕೆಟ್ಟ ಹೆಸರು ಬರುವ ಪ್ರಮೇಯ ಇದೆ. ಕಾಲ್ತುಳಿತ ಘಟನೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಕ್ರಿಕೆಟ್ ಸಂಸ್ಥೆ ಇದರ ಮೇಲೇ ಕೆಟ್ಟ ಹೆಸರು ಬಂದುಬಿಟ್ಟಿದೆ. ಈ ವ್ಯವಸ್ಥೆ, ಕ್ರಿಕೆಟ್ ವ್ಯವಸ್ಥೆ ಮೇಲೇ ಕೆಟ್ಟ ಹೆಸರು ಬಂದುಬಿಟ್ಟಿದೆ. RCB ವಿಜಯದ ಬಗ್ಗೆ ಹೆಮ್ಮೆ ಪಡುವ ಸಮಯದಲ್ಲಿ ಈ ನಿರ್ಧಾರ, ನಿಮ್ಮ ಆತುರದ ನಿರ್ಧಾರ ಸರಿಯಲ್ಲ, ಮತ್ತೊಮ್ಮೆ ಪರಿಶೀಲನೆ ನಡೆಸಿ ನಿರ್ಧಾರ ಕೈಗೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆ ಅಂತ ಅನ್ಕೋಬೇಕೋ, ಸಲಹೆ ಅಂತ ಅಂದ್ಕೊಳ್ಬೇಕೋ, ಹಿರಿಯರಾಗಿ ಒಬ್ಬರು ಮಾಜಿ CM ಆಗಿ ಕೊಟ್ಟಿರುವ ಸಲಹೆ ಇದು. ಹಾಗಾಗಿ ಮುಖ್ಯಮಂತ್ರಿಗಳು ಎಡವಿದ್ದಾರೆ ಅನ್ನೋದು ಹಲವೆಡೆ ಕಾಣಿಸ್ತಾ ಇದೆ. ಈಗ ಸಿದ್ದರಾಮಯ್ಯನವ್ರಿಗೆ ನಾವು ಪ್ರಶ್ನೆ ಕೇಳಿದ್ರೆ ಸಿಟ್ಟು ಬರುತ್ತೆ. ಈಗ ಬೇರೆ ಕಡೆ ತಪ್ಪಾದಾಗ ಇವರು ಪ್ರಶ್ನೆ ಕೇಳಿದ್ದಾರೆ ಅಂದಮೇಲೆ ಈಗ ಬೇರೆಯವ್ರು ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳೇಬೇಕಲ್ವ. ಕುಂಭಮೇಳ ಟಾರ್ಗೆಟ್ ಮಾಡಿ ಹೇಳ್ತಾರೆ, ಅಥವಾ ಅಲ್ಲೆಲ್ಲೋ ರೈಲು ಮತ್ತೊಂದು ಬೇರೆ ಬೇರೆ ಅವಘಡಗಳನ್ನೆಲ್ಲ ಕಂಪೇರ್ ಮಾಡಿ ಫಸ್ಟ್ ಡೇನೆ ಇನ್ನೂ ಆ ಜನ ಪಾಪ ಅಷ್ಟು ಜನ ಉಸಿರು ಚೆಲ್ಲಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಇವರು ಕಂಪೇರ್ ಮಾಡಿ ಮಾತಾಡಿದ್ರು CM ಆಗಿ, ಅಲ್ಲೆಲ್ಲ ಆಗಿಲ್ವಾ, ನಾನು ಕೇಳಲ್ಲ, ಕಂಪೇರ್ ಮಾಡಲ್ಲ ಅಂತ ಆಮೇಲೆ ಹೇಳ್ತಾರೆ. ಹೇಳೋದು ಹೇಳ್ಕೊಂಡು ಯಾಕೆ ಹೇಳಬೇಕಿತ್ತು ಅಲ್ವಾ. ಸರಿ, ನೀವು ಅದನ್ನೆಲ್ಲ ಪ್ರಶ್ನೆ ಮಾಡಿದ್ರಿ ತಾನೇ. ಆಗ ನೀವು ಅದನ್ನೆಲ್ಲ ಪ್ರಶ್ನೆ ಮಾಡಿದ್ರಿ ಅಂದಮೇಲೆ ಈಗ ಇದಾದಮೇಲೆ ಇಂಥದ್ದೊಂದು ಘಟನೆ ಕರ್ನಾಟಕದಲ್ಲಿ ಆಗಿದೆ, ಅದು ಇಷ್ಟು ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಅಂದಮೇಲೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದ ಜನ? ಪ್ರಶ್ನೆ ಮಾಡಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಸಹನೆಯಿಂದ ಏನಾಗಿದೆ ಅನ್ನುವಂಥ ಒಂದು ವಿವರಣೆ ಕೊಡುವ ಮನಸ್ಸನ್ನು ಯಾವತ್ತೂ ಸಿದ್ದರಾಮಯ್ಯನವರು ಮಾಡಲೇ ಇಲ್ಲ. ಅದೇ ಬೇಸರದ ವಿಚಾರ. ನೋಡೋಣ ಈಗ ಏನಾಗುತ್ತೆ ಹೈಕೋರ್ಟಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.